बेळगाव तालुक्यातील जनतेच्या आग्रहामुळे मी डीसीसी बँकेच्या संचालक पदाची निवडणूक लढवत आहे। शेतकऱ्यांच्या पाठिंब्याने मी निश्चितपणे विजय होईल असा विश्वास रामदुर्ग काँग्रेस आमदार आणि विधानसभेतील मुख्य सचेतक अशोक पाटण यांनी व्यक्त केला। बेळगाव डीसीसी बँक मुख्य कार्यालयात रामदुर्ग मतदारसंघातून उमेदवार म्हणून नामांकन दाखल केल्यानंतर ते बोलत होते। मी कोणत्याही गटाचा नाही, माझ्या मतदारसंघातील शेतकऱ्यांच्या आग्रहामुळेच मी निवडणूक लढवत असून विजय मिळवीन असा मला विश्वास आहे असे त्यांनी सांगितले। ಸರ್, ನಾಮಪತ್ರ ಸಲ್ಲಿಕೆ ಮಾಡಿದೆ। ನಮ್ಮ ತಾಲೂಕಿನ ರೈತ ಬಾಂಧವರು ಒತ್ತಾಯದ ಮೇರೆಗೆ ನಾನು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ। ನಾನು ಗೆಲ್ತೀನಿ ಅಂತ 100% ಭರವಸೆ ಇದೆ, ನಿಂತ್ಕೊಂಡಿದ್ದೀನಿ। ಮೂರು ಟೀಮ್ ಯಾವ್ದಾದ್ರು ನನಗೆ ಗೊತ್ತಿಲ್ಲ, ನೀವೇ ಹೇಳಬೇಕು। ಈಗ ಮಾದೇವಪ್ಪ ಯಾದವ್ ಅವರ ಸಹೋದರರು ಕೂಡ ಸ್ಪರ್ಧೆ ಇವತ್ತು ನಾಮಿನೇಷನ್ ಮಾಡಿದ್ದಾರೆ। ಇನ್ನೊಂದು ಕಡೆ ಧವನ್ ಅವರು 11ನೇ ತಾರೀಕು ನಾಮಿನೇಷನ್ ಮಾಡ್ತಾರೆ। ಓಕೆ, ಬಾಲಚಂದ್ರ ಜಾರಕಿಹೊಳಿ ಪ್ಯಾನಲ್ ದಿಂದ। ಸೊ ನಿಮ್ಮದು ಸ್ವತಂತ್ರನ ಪ್ಯಾನಲ್? ನಮ್ಮದು ಸಿದ್ದರಾಮಯ್ಯ ಪ್ಯಾನಲ್ ಅಂತ। ನಾವು ಯಾರ ಪ್ಯಾನಲ್ ಇಲ್ಲ, ಸಿದ್ದರಾಮಯ್ಯ ಪ್ಯಾನಲ್। ಸರ್, ಏನು ಸರ್ ಬೆಳಗಾವಿ ರಾಜಕಾರಣದಲ್ಲಿ ಈ ಅಡ್ಜಸ್ಟ್ಮೆಂಟ್ ಅನ್ನೋದು ಬಹಳಷ್ಟು ಇದಾಗ್ತಾ ಇದೆ। ಅದು ನಾನು ಹೇಳಲೇಬೇಕಾದ, ಎಲ್ಲರಿಗೂ ಗೊತ್ತಿದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ। ನಾವು ಯಾವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೂ ನಮಗೆ ಸಂಬಂಧ ಇಲ್ಲ। ನಾವು ಸ್ವತಂತ್ರವಾಗಿ ಸಿದ್ದರಾಮಯ್ಯ ಅವರ ಪಕ್ಷದಿಂದ ನಿಂತ್ಕೊಂಡಿದ್ದೀವಿ। ರಾಮದುರ್ಗದಲ್ಲಿ ಜಾರಕಿಹೊಳಿ ಪ್ಯಾನಲ್ದಿಂದ ಧವನ್ ಅವರು ಸ್ಪರ್ಧೆ ಮಾಡ್ತಾರೆ। ನಿಂತ್ಕೊಳ್ಳಿ, ಧವನ್ ಅವ್ರ ಪ್ಯಾನಲ್ ನಿಂತ್ಕೊಳ್ಳಿ ಅವರು। ನಾವು ಸಿದ್ದರಾಮಯ್ಯ ಪ್ಯಾನಲ್ಲು, ಜಾರಕಿಹೊಳಿ ಪ್ಯಾನಲ್ ನಿಂತ್ಕೊಳ್ಳಿ, ಬೇರೆ ಯಾವುದಾದ್ರು ಪ್ಯಾನಲ್ಗಳು ನಿಂತ್ಕೊಂಡು ನಮಗೂ ಅದಕ್ಕೂ ಸಂಬಂಧ ಇಲ್ಲ। ನಾವು ಸ್ವತಂತ್ರವಾಗಿ ನಮ್ಮ ರೈತರು, ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾವು ನಿಂತ್ಕೊಳ್ಳಿ। ಸರ್, ಈಗ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮ್ಮದೇ ಪಕ್ಷದವರು ಲೀಡರ್ಗಳು ಕೂಡ ನಿಮ್ಮ ವಿರುದ್ಧ ನಾಳೆ ಬಂದು ಪ್ರಚಾರ ಮಾಡ್ತಾರೆ ಅಥವಾ ಸೆಳೆಯುವಂಥದ್ದನ್ನು ಮಾಡ್ತಾ ಇರೋದು? ನಮ್ಮ ಪಕ್ಷದವರೇ ಬಂದು ನಮ್ಮ ವಿರುದ್ಧ ಮಾತಾಡಿದ್ರೆ ಪಕ್ಷ ಇದೆ, ಪಕ್ಷ ಏನು ತೀರ್ಮಾನ ತಗೋತಾರೋ ಅವ್ರಿಗೆ ಗೊತ್ತಿರೋದು, ಪಕ್ಷದವರು ಡೈರೆಕ್ಷನ್ ಕೊಡ್ತಾರೆ। ಬೇರೆ ಬೇರೆ ಕ್ಷೇತ್ರದಲ್ಲೂ ಹಂಗಾಗ್ತಾ ಇದೆ। ನೀವೊಬ್ಬರು ಸೀನಿಯರ್ ಲೀಡರ್ ಅದ್ರಿ, ಬೆಳಗಾವಿ ಜಿಲ್ಲಾ ರಾಜಕಾರಣದ ಬಗ್ಗೆ ಏನಾದರೂ? ಬೆಳಗಾವಿ ಜಿಲ್ಲಾ ರಾಜಕೀಯದ ಬಗ್ಗೆ ನಾನು ಮಾತಾಡೋಕ್ಕೆ ಹೋದ, ಮೊದಲಿಂದ ಕೂಡ ನಾನು ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಆಫೀಸ್ ಇದ್ದ ಕೂಡ ಬೆಳಗಾಂ ಪಾಲಿಟಿಕ್ಸ್ ಬಂದಿಲ್ಲ। ನಾವು ಮೊದಲಿಂದ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಂಬಂದಿದ್ದೀನಿ, ಮುಂದೆ ಕೂಡ ರಾಜ್ಯದ ಪಾಲಿಟಿಕ್ಸ್ ಮಾಡ್ಕೊಳ್ತೀನಿ। ಬೆಳಗಾಂ ಜಿಲ್ಲೆ ತಾಲೂಕು ಲೆವೆಲ್ ನಾನು ರಾಜಕೀಯ ಮಾಡೋದಿಲ್ಲ ಮೊದಲಿಂದ। ಈ ತ್ರಿಕೋನ ಸ್ಪರ್ಧೆ ಆಗ್ತಾ ಇರುವಂಥದ್ದು ಅಶೋಕ್ ಪಟ್ಟಣ್ ಅವರಿಗೆ ಅನುಕೂಲ ಇದೆ? ತ್ರಿಕೋಣ ಸ್ಪರ್ಧೆ ಆದರೂ ಗೆದ್ದೇ ಗೆಲ್ತೀನಿ, ಡೈರೆಕ್ಟ್ ಆದರೂ ಗೆದ್ದೇ ಗೆಲ್ತೀನಿ ಅಂತ ನನಗೆ ಭಾಳ ಆಸೆ ಇದೆ। ಅವಿರೋಧ ಆಯ್ಕೆಗೆ ಪ್ರಯತ್ನ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ, ಅವಿರೋಧ ಮಾಡಬೇಕು ಅಂತ ಎಲ್ಲ ಬೇರೆ ಬೇರೆ ಮಾಡ್ತಾ ಇದ್ದಾರೆ। ನೋಡೋಣ, ಅವಿರೋಧ ಆದರೆ ನಮ್ಮ ತಾಲೂಕಿಗೂ ಒಳ್ಳೆಯದು, ನಮ್ಮ ಜಿಲ್ಲೆಗೂ ಒಳ್ಳೆಯದು। थँक्यू, नमस्कार। जिल्ह्यातील समझोत्याचे राजकारण सर्वांनाच ठाऊक आहे। आमच्या पक्षातील कोणी माझ्या विरोधात प्रचार केला तर पक्ष त्यांच्या विरोधात कारवाई करेल असे अशोक पाटण यांनी स्पष्ट केले। विनोद कोलकार, KMM मराठी, बेळगाव।